ಆಲಂದೂರು ಶ್ರೀನಿವಾಸರು ಕೊಟ್ಟಿರ್ತಕ್ಕಂಥ ಕೊಡುಗೆ ಇದೆ, ನಾನು ಕೊಟ್ಟಿರ್ತಕ್ಕಂಥ ಕೊಡುಗೆ ಇಲ್ಲ, ನಮ್ಮ ಪಕ್ಷದಿಂದ ಬಂದಿರತಕ್ಕಂಥ ಕೊಡುಗೆ ಇದು. ನಮ್ಗೆ ಆ ಬೀಜ ಈ ಬೀಜ ಆ ಇವರು ಅಂತ ಮಾತಾಡ್ತಕ್ಕಂಥ ಮನಸ್ಸು ನಮ್ಗಿಲ್ಲ. ಆದ್ರೆ ದಯವಿಟ್ಟು ಇಂದಿನ ಶಾಸಕರು ಹೆಲ್ಪ್ ಮಾಡಿದ್ದಾರೆ, ನಮ್ಮ ರಾಷ್ಟ್ರದಲ್ಲಿರ್ತಕ್ಕಂಥ ಮಂಜುನಾಥ್ ಅವರು ಹೆಲ್ಪ್ ಮಾಡಿದ್ದಾರೆ. ಬಟ್ ಆದ್ರೆ ನೆನ್ನೆ ಬಂದಿರ್ತಕ್ಕಂಥವ್ರಿಗೆ ಕೊಡುಗೆ ಏನಂತ ನನಗಂತೂ ಗೊತ್ತಿಲ್ಲ. ಒಬ್ಬ ಶಾಸಕರನ್ನ ಬಿಟ್ಟು ನನ್ನ ಬಂದಿದ್ರಿ, ಒಳ್ಳೇದಾಯ್ತು. ಒಂದು ಉದ್ಘಾಟನೆ ಕೂಡ ಮಾಡೋಗಿದ್ರಿ. ಇತಿಹಾಸದಲ್ಲಿ ನನ್ನ ಫಸ್ಟ್ ದಿವಸ ಇವತ್ತು ಉದ್ಘಾಟನೆ, ಉದ್ಘಾಟನೆ ನೆನ್ನೆ ಆಗ್ಬಿಟ್ಟಿದೆ. 2 ಇನ್ವಿಟೇಷನ್ ಕೊಟ್ಟಿದ್ದು ಇವತ್ತು, ಉದ್ಘಾಟನೆ ನೆನ್ನೆ ಆಗ್ಬಿಟ್ಟಿದೆ. ಸೊ ಖಂಡಿತವಾಗ್ಲೂ ನೆನ್ನೆ ನೋಡಿದ್ರೆ ನನಗೆ ಯಾಕೆ ಅದು ಉದ್ಘಾಟನೆ ಕನಕಭವನ ಉದ್ಘಾಟನೆ ಕಾಣಿಸ್ತಾ ಇಲ್ಲ, ಕಾಂಗ್ರೆಸ್ ಭವನ ಉದ್ಘಾಟನೆ ತರ ಇತ್ತು. ಸೊ ಮುಂದಿನ ದಿವಸ ದಯವಿಟ್ಟು ಹಾಲ್ಮತಸ್ಥರು ತಮ್ಮಲ್ಲಿ ಬೀಜ ಬಿತ್ತಿಗೆ ಬರ್ತಾ ಇದಾರೆ. ನನ್ನಲ್ಲಿ ಯಾವತ್ತೂ ಆ ತರ ನನ್ನ ಮನಸ್ಥಿತಿ ಇಲ್ಲ. ಸಿದ್ದರಾಮಯ್ಯ ಎಲ್ಲೇ ಸಿಕ್ಕರು ಕೂಡ ಬಾಲ ಸಮೃದ್ಧಿ ಅಂತ ಕರೀತಾರೆ, ಆಯ್ತಲ್ವಾ? ಸೊ ನಮ್ಮಲ್ಲಿ ಆ ತರ ನಾಯಕತ್ವ ಇರ್ತಕ್ಕಂಥ ಗುಣಗಳು, ಬಟ್ ಆ ಜಾತಿಯಲ್ಲಿ ನಾವು ಹುಟ್ಟಿರ್ತಕ್ಕಂಥ ನಾವು ವಿಷ ಬೀಜ ಬಿತ್ತಕ್ಕಂಥ ಕೆಲಸಗಳು ಕೆಲವು ದಂಡ ನಾಯಕರು ಮಾಡ್ತಾವ್ರೆ. ಅದಕ್ಕೆ ಅವಕಾಶ ಮಾಡಿಕೊಡ್ಬೇಡಿ. ಮುಳಬಾಗಿಲು ತಾಲೂಕಲ್ಲಿ ಇಲ್ಲಿ ತನಕ ಆ ಒಂದು ಸ್ವಾಭಿಮಾನ ಬಿಟ್ಟು ಹೋಗಿಲ್ಲ. ನೀವು ಬೇಕಾದ್ರೆ ಒಂದು ಕೆಲಸ ಮಾಡ್ಕೊಳ್ಳಿ, ಮಾಲೂರು ಹೋಲಿಕೆ ಮಾಡ್ಕೊಳ್ಳಿ, ನಮ್ಮ ಹೋಲಿಕೆ ಮಾಡ್ಕೊಳ್ಳಿ, ಶ್ರೀನಿವಾಸ ಹೋಲಿಕೆ ಮಾಡ್ಕೊಳ್ಳಿ. ಅವರು ಯಾವುದೇ ಕಾರಣಕ್ಕೂ ಎಮ್ ಎಲ್ ಎ ಬಂದ್ರೆ ಏನ್ ಮಾಡ್ತಾರೆ ವೈಷಮ್ಯ ಬೆಳೆಸ್ಕೊಳ್ಳಿ. ಆದ್ರೆ ಮುಳಬಾಗಿಲು ತಾಲೂಕಲ್ಲಿ ಯಾರೇ ಬಂದ್ರು ಕೂಡ, ರಾಜನಾರಾಯಣ್ ಬಂದ್ರು ಕೂಡ, ಮಂಜೂರು ಬಂದ್ರು ಕೂಡ, ನಾಗೇಶ್ ಬಂದ್ರು ಕೂಡ ಔಪಚಾರಿಕವಾಗಿ ನಾವು ಮಾತಾಡಿ ಮುಂದೆ ಹೋಗ್ತೀವಿ. ಎಲೆಕ್ಷನ್ ಬಂದು ನೋಡ್ಕೊಳ್ಳೋಣ. ನಮ್ಮದ್ದೇ ಹಾಕ್ಬೇಕು, ನಮ್ಮದ್ದೇ ಮಾಡ್ಕೊಂಡ್ರೆ ಊರ್ನಲ್ಲಿ ಮತ್ತೆ ಕಲಹ ಆಗುತ್ತೆ. ಅದರಿಂದ ದಯವಿಟ್ಟು ನಾನೆಲ್ಲ ಜನಪ್ರತಿನಿಧಿಗಳು ಕಲಬುರಗಿ ನಗರದ ಜಿಲ್ಲಾಧಿಕಾರಿಗಳ ಕಾರ್ಯಾಲಯದಲ್ಲಿ ಕಲಬುರಗಿ ಜಿಲ್ಲಾ ಸೈನಿಕ ಕಲ್ಯಾಣ ಮತ್ತು ಪುನರ್ವಸತಿ ಇಲಾಖೆಯಿಂದ ಸಶಸ್ತ್ರ ಪಡೆಗಳ ಧ್ವಜ ದಿನಾಚರಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮವನ್ನು ಮಾನ್ಯ ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ಸೈನಿಕ ಮಂಡಳಿಯ ಅಧ್ಯಕ್ಷರಾದಂಥ ಜಿಲ್ಲಾಧಿಕಾರಿಗಳು ಉದ್ಘಾಟಿಸಬಹುದಾಗಿತ್ತು. ಯಾವುದೇ ಕಾರಣಕ್ಕೆ ಅವರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿಲ್ಲ. ಜೊತೆಗೆ ಅವರ ಒಂದು ADC ಆಗಲಿ ಅಥವಾ ಯಾರಾದರೂ ಒಬ್ಬ ತಹಶೀಲ್ದಾರ್ ಆಗಲಿ ಅವ್ರಿಗೆ ಕಳಿಸಬೇಕಾಗಿತ್ತು, ಅವರನ್ನು ಕೂಡ ಕಳಿಸಿಲ್ಲ. ಜೊತೆಗೆ ಈ ಸೈನಿಕ ಮತ್ತು ಪುನರ್ವಸತಿ ಇಲಾಖೆ ಏನಿದೆ ಅದರಲ್ಲಿ ಒಬ್ಬ ಡೆಪ್ಟಿ ಡೈರೆಕ್ಟರ್ ಹುದ್ದೆ ಇರ್ತದೆ. ಅಲ್ಲಿ ಒಬ್ಬರು ಪ್ರಭಾರಿ ಉಪನಿರ್ದೇಶಕರು ಇದ್ದಾರೆ, ಅವರು ಕೂಡ ರಜೆ ಮೇಲಿದ್ದಾರೆ. ಅಲ್ಲಿ ಆಫೀಸ್ ಮ್ಯಾನೇಜರೇ ಈ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಸಾರ್ವಜನಿಕರ ಸಹಭಾಗಿತ್ವ ಇರಬೇಕು. ಯಾರೂ ಸಾರ್ವಜನಿಕರಿಲ್ಲ, ಕೇವಲ ನಾವು ಮಾಜಿ ಸೈನಿಕರು ಮಾತ್ರ ಇದ್ದೇವೆ. ಮಾಜಿ ಸೈನಿಕರ ನಿಧಿಗಾಗಿ ನಾವೇ ನಿಧಿ ಸಂಗ್ರಹಣೆ ಮಾಡಬೇಕು. ಇದೆಂಥ ಉಪನ್ಯಾಸ? ಸಾರ್ವಜನಿಕರ ಸಹಭಾಗಿತ್ವದಿಂದ ಈ ನಿಧಿ ಸಂಗ್ರಹಣೆ ಆಗಬೇಕು. ಏನಾಗಿದೆ ಅಂದರೆ ಹೇಳ್ತಾರೆ, ಏನು ಜೈ ಜವಾನ್ ಜೈ ಕಿಸಾನ್. ಆ ರೈತನು ಸತ್ತನ, ಜವಾನು ಸತ್ತನ. ಸುಮ್ಮನೆ ಹೆಸರಿಗೆ ಹೇಳ್ತಾರ ಜೈ ಜವಾನ್ ಜೈ ಕಿಸಾನ್ ಅಂತೇಳಿ ಅವರಿಗೆ ಯಾವುದೇ ನಮ್ಮ ಜನಪ್ರತಿನಿಧಿಗಳ ಇಲ್ಲಿ ಅಧಿಕಾರಿಗಳ ಇಲ್ಲಿ ಮರ್ಯಾದೆ ಕೊಡ್ತಾ ಇಲ್ಲ. ಅದಕ್ಕೆ ದೃಷ್ಟಾಂತದಲ್ಲಿ ಇದೇ ಕಾರ್ಯಕ್ರಮ. ಇದರಲ್ಲಿ ಯಾರೂ ಬಂದಿಲ್ಲ. ನಾವು ಮಾಜಿ ಸೈನಿಕರು ಬಿಟ್ಟರೆ, ಆ ಇಲಾಖೆಯವರು ಬಿಟ್ಟರೆ ಬೇರೆ ಯಾರೂ ಬಂದಿಲ್ಲ. ಇಂಥ ಕಾರ್ಯಕ್ರಮಕ್ಕೆ ಇಷ್ಟು ನಿಷ್ಕಾಳಜಿ ತೋರಿಸ್ತಾರಂದರೆ ನಮಗೆ ಬಹಳಷ್ಟು ದುಃಖ ಅನಿಸ್ತಾ ಇದೆ. ಇದೇ ರೀತಿ ಮಾಡಿದರೆ ಮುಂದಿನ ಸಲ ಈ ಕಾರ್ಯಕ್ರಮಕ್ಕೆ ನಾವು ಮಾಜಿ ಸೈನಿಕರು ಬಹಿಷ್ಕಾರ ಆಗ್ತೀವಿ. ಇದನ್ನು ಇವತ್ತು ಎಚ್ಚರಿಕೆ ಕೊಡ್ತಾ ಇದ್ದೀವಿ ಈ ಇಲಾಖೆಗೆ. 100% ಒಬ್ಬರು ಮಾಜಿ ಸೈನಿಕರು ಈ ಕಾರ್ಯಕ್ರಮದಲ್ಲಿ ಭಾಗಿನೇ ಆಗಬಾರ್ದು. ಅದೇ ರೀತಿ ಸುಮಾರು ಈ ದೇಶದಲ್ಲಿ ಸ್ವಾತಂತ್ರ್ಯ ಆದ ನಂತರ 3 ಯುದ್ಧಗಳು